ಹಾಂ, ಈ ಗಿಡದ ಹೆಸರು ಜಲಪಿಪ್ಪಳಿ ಅಂತ, ನೀರಲ್ಲಿ ಬರುವ ಇಪ್ಪಳಿ, ಜಲಪಿಪ್ಪಳಿ. ಆಮೇಲೆ ಬೊಟ್ಯಾನಿಕಲ್ ಹೆಸರು ಲಿಪ್ಪಿಯಾ, LIPPIA, ಲಿಪ್ಪಿಯಾ ನೋಡಿಫ್ಲೋರಾ. ಆಯಿತಾ. ಆಮೇಲೆ ಇದು ಗದ್ದೆಗಳಲ್ಲೆಲ್ಲ ಬೆಳೆ ಆದಮೇಲೆ ಸ್ವಲ್ಪ ಭತ್ತಕ್ಕೆ ಶುರುವಾಗುತ್ತಲ್ಲ, ಅದ್ರ ತೇವಾಂಶನೂ ಇರುತ್ತೆ ಅಂತಲ್ಲಿ ಕಳೆ ಥರ ಟೈಪು ಬರುವ ಗಿಡ ಇದು. ಎಲ್ಲ ಗದ್ದೆಗಳಲ್ಲಿ ಹೋಗಿ ಹುಡುಕಿದ್ರೆ ಸಿಗುತ್ತೆ, ಗದ್ದೆ ಬದಿಯಲ್ಲೆಲ್ಲ ಇರುತ್ತೆ ಹೆಚ್ಚಾಗಿ. ಆಯಿತಾ. ಆಮೇಲೆ ಇದು ಏನಕ್ಕೆಲ್ಲ ಬರುತ್ತೆ ಅಂದರೆ ಅಸ್ತಮ, ಆಮೇಲೆ ಮಕ್ಕಳಿಗೆ ಬೇದಿ, ಹೊಟ್ಟೆ ನೋವು, ಆಮೇಲೆ ಹೆಂಗಸರಿಗೆ ಡೆಲಿವರಿ ಆದಮೇಲೆ ಕೆಲವು ಉಪಯೋಗಗಳಿದೆಯಂತೆ. ಆಮೇಲೆ ಪೈಲ್ಸು, ಆಯಿತಾ, ಅದು ಮೋಷನಲ್ಲೆಲ್ಲ ಹೆಚ್ಚು ಕಮ್ಮಿ ಆದರೆ ಅದಕ್ಕೂ ಉಪಯೋಗಿಸ್ತಾರಂತೆ, ಜೀರ್ಣಕ್ಕೆ. ಸೊ ಸುಮಾರು ಉಪಯೋಗಗಳಿದೆ. ಹಳೆ ಅಜ್ಜಿ ಅಂದ್ರನ್ನೆಲ್ಲ ಕೇಳಿದ್ರೆ ಅವರಿಗೆಲ್ಲ ಗೊತ್ತಿದ್ದಲ್ಲ. ಆಗಿನ ಕಾಲದಲ್ಲಿ ಡಾಕ್ಟ್ರ್ ಇಲ್ಲಿದ್ದಾಗ ಇದನ್ನೇ ನಂಬ್ಕೊಂಡು ಜನ ಜೀವನ ಮಾಡ್ತಿದ್ದು. ಈಗ ಹೂ ನೋಡು ಬಾಯ್ಲಿ, ಕೆಲವೊಂದು ಪಿಂಕ್ ಇದೆ, ಕೆಲವೊಂದು ಬೆಳ್ಳಗಿದೆ, ಕಾಣುತ್ತಾ? ಹಾಂ, ಅದು ಮೊದಲು ಒಂದು ಬಣ್ಣ ಇರುತ್ತೆ, ಕೊನೆಗೆ ಎಲ್ಲ ಒಂದು ಬಣ್ಣ ಆಗುತ್ತೆ ಅಂತ ಕಾಣುತ್ತೆ. ಬರ್ತಾ ಬರ್ತಾ ಚೇಂಜ್ ಆಗ್ಬೋದು ಬಣ್ಣ. ಏಕೆಂದರೆ ಇದರಲ್ಲಿ ನೋಡು, ಒಂದು ಪಿಂಕು ಒಂದು ಬೆಳೆ ಇದೆ. ಹಾಂ, ಆದರೆ ಇನ್ನೊಂದರಲ್ಲಿ ಆ ಥರ ಇರಲಿಲ್ಲ. ನೋಡೋಕ್ಕೂ ಹತ್ತಿರದಿಂದ ನೋಡಿದ್ರೆ ಒಳ್ಳೆ ಶೋ ಆಗಿದೆ. ಹಾಂ, ಚೆಂದ ಇದೆ. ಮತ್ತು ಸಣ್ಣ ಗಿಡ ಇದು, ಪಾಟಲ್ಲೆಲ್ಲ ಬೆಳ್ಕೋಬೋದು. ಪಾಟಲ್ಲಿ ಯಾವ ಥರ ಬೆಳಿಬೇಕು ಅಂದರೆ, ಅದು ಪಾಟಲ್ಲಿ ಅಡಿಗೆ ಹೋಲ್ಸ್ ಕೊಡಬಾರ್ದು, ನೀರು ನಿಲ್ಲಬೇಕು. ಹಾಂ, ತುಂಬ ನೀರು ನಿಲ್ಲಬಾರ್ದು, 1 ಸೆಂಟಿಮೀಟ್ರು ತೇವಾಂಶ ಇರಬೇಕಷ್ಟೆ. ಅಷ್ಟು ಇಟ್ಕೊಂಡ್ರೆ ವಾರಕ್ಕೊಂದು ಸತಿ ಆ ಪಾಟಿಗೆ ನೀರು ಹಾಕಿದರೆ ಬಾಲ್ಕನಿಯಲ್ಲಿ, ಗಾರ್ಡನಲ್ಲಿ ಎಲ್ಲ ಬೆಳ್ಕೋಬೋದು. ಮನೆ ಔಷಧಿ ಅಂತ, ಮನೆ ಮದ್ದು ಅಂತ ಉಪಯೋಗ ಮಾಡ್ಬೋದು. ಆಮೇಲೆ ನೆಲದಲ್ಲೂ ನಡ್ಬೋದು, ಸ್ವಲ್ಪ ತಂಪಾಗಿರೋ ಜಾಗದಲ್ಲಿ. ಈ ಥರ ನೆಟ್ಟರೆ ಸ್ವಲ್ಪ ನೀರಿಗೆ ಜಾಸ್ತಿ ಕೊಟ್ಟು ಮೇಂಟೈನ್ ಮಾಡಿದರೆ ಈ ಸೀಸನ್ನು ಬೇಸಿಗೆಯಲ್ಲಿ ಹೂ ಆಗುತ್ತೆ. ಓಕೆ. ಇದರ ಹೆಸರು ಲಿಪ್ಪಿಯಾ ನೋಡಿಫ್ಲೋರಾ, ಬೊಟ್ಯಾನಿಕಲ್ ಹೆಸರು. ಸಂಸ್ಕೃತದಲ್ಲಿ ಜಲಪಿಪ್ಪಳಿ, ಕನ್ನಡದಲ್ಲೂ ಜಲಪಿಪ್ಪಳಿ ಅಂತ ಇರ್ಬೋದು. ಬೇರೆ ಏನಾದ್ರು ಹೆಸರಿದ್ದರೆ ಹುಡುಕಿ ನೋಡಿ. ಕನ್ನಡದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಈ ಗಿಡಮೂಲಿಕೆಗಳಿಗೆ. ಆಮೇಲೆ ನೀವು ಊರಲ್ಲಿ ಹೋದ್ರೆ ಹೋಗಿ ನೋಡ್ಕೊಂಬಂದ್ರು ಗದ್ದೆ ಬದಿ. ನಿಂದು ಯಾರು ಗದ್ದೆ ಇದೆಯಾ? ಹಾಂ, ಅಲ್ಲಿ ಹೋಗಿದ್ಯಾ ಅಂತ ನೋಡು ಒಂದು ಸರ್ತಿ ನೆಕ್ಸ್ಟ್ ಹೋದಾಗ. ಓಕೆ.